ವೆಲ್ಕಮ್ ಟು ಮಾತುಕತೆ. ದೈವ ಒಬ್ಬನೇ, ನಾಮ ಹಲವು ಅನ್ನೋ ಹಾಗೆ ದೇಶ ಒಂದೇ, ಆದರೆ ಭಾಷೆ, ಒಂದು ಸಂಪ್ರದಾಯಗಳು ಹಲವು ಅಲ್ವಾ. ಇಲ್ಲಿ ನಾನು ಕರ್ನಾಟಕಕ್ಕೆ ಬರ್ತೀನಿ, ನನ್ನ ಹುಟ್ಟೂರು, ಆದ್ದರಿಂದ ಕರ್ನಾಟಕನ್ನೇ ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಅದರದ್ದೇ ಆದಂಥ ವೈಶಿಷ್ಟ್ಯತೆ, ಸ್ಪೆಷಾಲಿಟಿ ಅಂತ ಹೇಳ್ತೀವಿ. ಇದು ಎಲ್ಲ ಇಡೀ ದೇಶಕ್ಕೆ ನಾನು ಹೇಳ್ತಾ ಇರೋದು. ಎಕ್ಸಾಂಪಲ್ ಕರ್ನಾಟಕನ ತಗೋತಾ ಇದ್ದೀನಿ. ಇಲ್ಲಿ ಮೈಸೂರಲ್ಲಿ ನಾವು ಜಂಬೂ ಸವಾರಿ ಅಂತ ಮಾಡ್ತೀವಿ. ನವರಾತ್ರಿನಲ್ಲಿ ಆಚರಿಸಲ್ಪಡುತ್ತೆ ಪ್ರತಿ ವರ್ಷ, ಅದು ಎಲ್ಲರಿಗೂ ಗೊತ್ತು. ಫಸ್ಟ್ ಆಫ್ ಆಲು, ಮೈಸೂರು ಇಸ್ ಅ ವೆರಿ ಗುಡ್ ಟ್ರೆಡಿಷ್ನಲ್ ಕಲ್ಚರಲ್ ಮತ್ತು ಪುರಾತನವಾದಂಥ ರಾಯಲ್ ಫ್ಯಾಮಿಲಿ, ರಾಯಲ್ಟಿನ ನಮ್ಮ ಸೌತ್ ಕಡೆ ಸ್ವಲ್ಪ ಮೇಲೆ ಎತ್ತಿ ಇವತ್ತಿಗೂ ಹಿಡಿತಾನೇ ಇದೆ, ಜನಗಳಿಗೆ ಮುಟ್ಟಿಸ್ತಾನೇ ಇದೆ. ರಿಯಾಲಿಟಿನಲ್ಲಿ, ರಾಯಲ್ಟಿನಲ್ಲಿ ಏನು ಹೇಗೆ ನಡ್ಕೋಬೇಕು ಈಗ ಕಲಿಗಾಲದಲ್ಲೂ ಅನ್ನೋದು ತೋರಿಸ್ಕೊಡ್ತಾ ಇದೆ. ಇಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಒಂದು ಗೌರ್ಮೆಂಟ್ ಹತ್ರ, ಎರಡನೇದು ರಾಯಲ್ ಫ್ಯಾಮಿಲೀಸ್ ಹತ್ರ. ಆ್ಯಕ್ಚುಲಿ ಫಸ್ಟ್ ಬರೋದೇ ರಾಯಲ್ ಫ್ಯಾಮಿಲಿ, ಆಮೇಲೆ ಬರೋದು ರಿಯಾಲಿಟಿ ಅಂದರೆ ಪಾಲಿಟಿಕ್ಸು. ಆದರೆ ಇಲ್ಲಿ ಇವತ್ತಿನ ಒಂದು ಕಾಲದಲ್ಲಿ ಗೌರ್ಮೆಂಟ್ ಅನ್ನೋದು ಕೂತ್ಕೊಂಡಿದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಈ ಥರದ್ದೆಲ್ಲನೂ ಬಂದಿದೆ. ಜೊತೆಗೆ ರಾಯಲ್ಟಿನೂ ನಿಂತಿದೆ. ರಾಯಲ್ ಫ್ಯಾಮಿಲಿನೂ ಇದಕ್ಕೆ ಮೇಲೆ ನಿಂತ್ಕೊಂಡು ಮೇಲ್ವಿಚಾರಣೆ ಮಾಡ್ತಾನೆ ಇರ್ತಾರೆ. ಹೀಗಲ್ಲ ಹಾಗೆ ಅಂದ್ಕೊಂಡು ಮಾಡ್ತಿಲ್ಲ ಅಂದರೆ ಮಾಡಿ ಫಸ್ಟು. ಇಲ್ಲಿ ನಾನೇನು ಕೇಳ್ಕೊಳ್ತಿದ್ದೀನಿ ಅಂತಂದರೆ, ತಿರ್ಗಾ ಇದನ್ನು ಸುಪ್ರೀಂ ಕೋರ್ಟ್ಗೆ ಕೇಳಬೇಕು, ಅಥವಾ ಹೈಕೋರ್ಟ್ಗೆ ಕೇಳಬೇಕು, ಅಥವಾ ಆ ಜಿಲ್ಲಾಡಳಿತ ಕೋರ್ಟ್ಗೆ ಕೇಳಬೇಕು, ಮೈಸೂರು ಅಥವಾ ಅಲ್ಲಿ ಬೇರೆ ಜಿಲ್ಲೆಗಳ ಹೈಕೋರ್ಟು, ಇದರಲ್ಲಿ ಮೂಗು ತೋರಿಸಿ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಇದು ನಡೆಯುತ್ತಲ್ಲ, ಈಗ ರಥಯಾತ್ರೆ ಬರ್ತಾ ಇದೆ, ಪೂರಿ ಜಗನ್ನಾಥಲ್ಲಿ ರಥಯಾತ್ರೆ ನಡೀತಾ ಇದೆ, ಇನ್ನೇನು ಬರ್ತಾ ಇದೆ ಕ್ಷಣಗಣನೆ. ಅದೇ ಥರ ಇಲ್ಲಿ ನಮ್ಮ ಮೈಸೂರು ಕಡೆ ಬಂದಾಗ, ದಕ್ಷಿಣದ ಕಡೆ ಬಂದಾಗ ಇಲ್ಲಿ ಜಂಬೂ ಸವಾರಿ ನಡೆಯುತ್ತೆ. ಇಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿ ವರ್ಷವೂ ನೀವು ಮಾಡಬೇಕಾದ್ರೆ ನಿಮ್ಮ ರಾಜ್ಯದ ಒಳಗಡೆ ಇರೋ ಜಿಲ್ಲೆಗಳ ವೈಶಿಷ್ಟ್ಯತೆಯನ್ನು ಪ್ರತಿಬಿಂಬಿಸಿ. ಕಂಬಳ ಬೇಡ, ನಮಗಲ್ಲಿರೋ ಡೊಳ್ಳು ಕುಣಿತ ಬೇಡ, ಈ ಥರದ್ದು ಯಕ್ಷಗಾನ ಬೇಡ, ಈ ಥರದ್ದೆಲ್ಲ ಬೇಡ ಮಾಡಿ ಯೂತ್ಸ್ಗಳಿಗೆ ಗೊತ್ತಾಗತ್ತೆ, ನಮ್ಮ ಕರ್ನಾಟಕದ ರಾಜ್ಯದಲ್ಲೇ ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿದೆಯಾ ಅನ್ನೋದಿರುತ್ತೆ. ಹೆಲ್ದಿ ಕಾಂಪಿಟೇಷನ್ ಇರಲಿ, ಅನ್ಹೆಲ್ದಿ ಕಾಂಪಿಟೇಷನ್ಸ್ ಬೇಡ. ಅವ್ರು ಬೇಡ, ಇವ್ರು ಬೇಡ, ಇದು ಬೇಡ, ಅದು ಬೇಡ, ಎಲ್ಲ ಕೂಡಿಟ್ಕೊಂಡು ಮುನ್ನಡಿಬೇಕು.